ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಜಡವೇನು ಜೀವವೇಂ ಜಡವೇನು ಜೀವವೇಂ ಚೈತನ್ಯ ನಿದ್ರಿಸಿರುವ ಎಡೆಯಲ್ಲ ಜಡಲೋಕ ಎಡೆಯಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ ಅಡಗಿರ್ಪ ಚೈತನ್ಯವ ಎಚ್ಚರಲು ಜಂತು ಜಗ ಜಡವೇ ಜೀವದ ವಸತಿ ಮಂಕುತಿಮ್ಮ. ಸೊ ಇಲ್ಲಿ ಸೃಷ್ಟಿಯಲ್ಲಿ ನಾವು ಕಾಣುವಂಥ ಎರಡು ಮುಖ್ಯವಾದಂಥ ವಿಭಾಗಗಳು, ಒಂದು ಜಡ, ಇನ್ನೊಂದು ಜೀವಯುಕ್ತವಾದಂಥದ್ದು. ಚಲ ಅಚಲ, ಚೈತನ್ಯಹೀನ ಚೈತನ್ಯ ಪೂರ್ಣ. ಸೊ ಹೀಗೆ ಈ ಎರಡು ವಿಷಯಗಳನ್ನು ನಾವು ಸ್ಥೂಲವಾಗಿ ಗಮನಿಸ್ತೀವಿ. ಆ್ಯಂಡ್ ಆ ಎರಡರಲ್ಲಿರುವಂಥ ವ್ಯತ್ಯಾಸಗಳು ಬಹಳ ಎದ್ದು ಕಾಣಿಸ್ತವೆ. ಆದರೆ ನಮ್ಮ ಒಂದು ನಂಬಿಕೆ ಪ್ರಕಾರ ಎರಡಕ್ಕೂ ಸೃಷ್ಟಿಕರ್ತ ಒಬ್ಬನೇ. ಆ್ಯಂಡ್ ಎರಡಕ್ಕೂ ಆಗಿರುವಂತಹ ಸೃಷ್ಟಿಯಲ್ಲಿ ತೊಡಗಿಸಿಕೊಳ್ಳಲಾಗಿರುವಂತಹ ಮೂಲ ವಸ್ತು ಒಂದೇ. ಆ ಮೂಲ ವಸ್ತು ಒಂದೇ ಆದರೂ ಕೂಡ ಎರಡು ವಿಭಿನ್ನ ರೂಪದಲ್ಲಿ ಅದು ವ್ಯಕ್ತವಾಗ್ತಾ ಇದೆ. ಎರಡರಲ್ಲೂ ಇರೋದು ಒಂದೇ. ಇದನ್ನು ನಾವು ಹಿಂದೆ ಎಲ್ಲ ಕೇಳಿದ್ವಿ. ಅದನ್ನು ಇಲ್ಲಿ ಮತ್ತೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಡಿ ವಿ ಜಿಯವರು ಆ ಒಂದುತನವನ್ನು, ಆ ಏಕತ್ವವನ್ನು ಮತ್ತೆ ಹೇಳ್ತಾರೆ. ಜಡ ಮತ್ತು ಜೀವ ನಮಗೆ ಕಾಣಿಸೋ ರೀತಿಯಲ್ಲಿ ವ್ಯತ್ಯಾಸ ಯಾತಕ್ಕಿದೆ ಅಂತಂದರೆ, ಒಂದರಲ್ಲಿ ಒಂದು ರೀತಿಯ ಚೈತನ್ಯ ಇದೆ, ಇನ್ನೊಂದರಲ್ಲಿ ಆ ಚೈತನ್ಯ ಇಲ್ಲ. ಸೊ ಆ ಚೈತನ್ಯ ಇರೋಂಥದ್ದು ಅದು ಎದ್ದು ಕಾಣಿಸ್ತಾ ಇದೆ, ಇನ್ನೊಂದರಲ್ಲಿ ಚೈತನ್ಯವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿದೆ. ಆದರೆ ಆ ಚೈತನ್ಯವೇ ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಪರಿಗಣನೆಯಲ್ಲಿರುವಂತಹ ಕುಂದುಕೊರತೆಗಳೇ ಜಾಸ್ತಿ ಕಾರಣ. ಈಗ ಯಾವುದೋ ಒಂದು ಗಿಡ, ಆ ಗಿಡದಲ್ಲಿ ಚೈತನ್ಯ ಇಲ್ಲವಾ ಅಂತಂದರೆ ಚೈತನ್ಯ ಇದೆ. ಆದರೆ ಒಂದು ಪ್ರಾಣಿಯಲ್ಲಿಯೋ ಒಂದು ಪಕ್ಷಿಯಲ್ಲಿಯೋ ಇರೋ ರೀತಿಯ ಚೈತನ್ಯ ಇಲ್ಲ. ಪ್ರಾಣಿ ಅಥವಾ ಪಕ್ಷಿ ತಾನಾಗಿಯೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬಲ್ಲದು. ಒಂದು ಗಿಡ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಂದು ಮರ ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಸ್ಥಿರವಾಗಿಯೇ ಇದೆ. ಆದರೆ ಆ ಸ್ಥಿರವಾಗಿ ನಿಂತಹ ಮರವೂ ಕೂಡ ಒಂದು ರೀತಿಯ ಚೈತನ್ಯವನ್ನು ಹೊಂದಿದೆ, ಅದು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತವಾಗುತ್ತೆ. ಒಂದು ಹುಲ್ಲು ಕಡ್ಡಿಯಲ್ಲೂ ಕೂಡ ಆ ಚೈತನ್ಯ ಇದೆ, ಆದರೆ ಅದರಲ್ಲಿ ಅದು ವ್ಯಕ್ತ ಆಗುವಂಥ ರೀತಿ ಬೇರೆ. ಸೊ ಇದು ನಮಗೆ ಹಾಗೂ ಈಗ ನಾವು ಅರ್ಥ ಮಾಡ್ಕೋತೀವಿ. ಆದರೆ ಒಂದು ಕಲ್ಲಿನಲ್ಲಿ ಅಥವಾ ಒಂದು ಬಂಡೆಯಲ್ಲಿ ಅದರಲ್ಲಿ ಹೆಂಗೆ ಚೈತನ್ಯ ಇರೋದಕ್ಕೆ ಸಾಧ್ಯ? ಇದು ನಮಗೆ ಆ ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ನಮಗೆ ಸೈನ್ಸ್, ಫಿಸಿಕ್ಸ್ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಎನರ್ಜಿ ಕಾನ್ಸೆಪ್ಟ್. ಎನರ್ಜಿನಲ್ಲಿ ಎರಡು ಥರ ಎನರ್ಜಿ, ಒಂದು ಕೈನೆಟಿಕ್ ಎನರ್ಜಿ, ಒಂದು ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಏನು? ಚಲನೆಯಲ್ಲಿ ಕಂಡುಬರುವಂಥ ಶಕ್ತಿ. ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೇನು? ಅದರಲ್ಲಿ ಶಕ್ತಿ ಇದೆ, ಆದರೆ ಅದು ಪ್ರಕಟವಾಗ್ತಾ ಇಲ್ಲ, ವ್ಯಕ್ತವಾಗ್ತಾ ಇಲ್ಲ. ಸೊ ಹಾಗೆ ಇಲ್ಲಿ ಡಿ ವಿ ಜಿಯವರು ಕೊಡುವಂಥ ಉದಾಹರಣೆ ಅದನ್ನೇ ಅನುಸರಿಸಿ, ಜಡವಾದಂತಹ ಒಂದು ವಸ್ತುವಿನಲ್ಲೂ ಚೈತನ್ಯ ಇದೆ, ಆದರೆ ಅದು ಪೊಟೆನ್ಷಿಯಲ್ ಎನರ್ಜಿ ರೂಪದಲ್ಲಿದೆ. ಆ ಪೊಟೆನ್ಷಿಯಲ್ ಎನರ್ಜಿ ವ್ಯಕ್ತವಾಗ್ತಾ ಇಲ್ಲ. ಅಡಗಿರ್ಪ ಚೈತನ್ಯ ಎಚ್ಚರವಾಗಿದ್ದರೆ ಅದು ಜಂತು, ಅದು ಜೀವಿ. ಆದರೆ ಅದೇ ಜಡ ಜೀವದ ವಸತಿ, ಅಂದರೆ ಅದು ಆ ಜಡದಲ್ಲಿಯೇ ಜೀವ ಸೇರಿರೋವಂಥದ್ದು. ಜೀವ ಸೇರಿದಾಗ ಅದು ಒಂದು ರೀತಿಯಲ್ಲಿ ವ್ಯಕ್ತವಾಗುತ್ತೆ, ಜೀವ ಸೇರದೇ ಇದ್ದಾಗ ಅದೇ ತಟಸ್ಥವಾಗಿ ಇರುತ್ತೆ. ಸೊ ಹಾಗಾಗಿ ವ್ಯತ್ಯಾಸ ಅನ್ನುವಂಥದ್ದು ಹೆಚ್ಚು
ಕಾಣೋದು ಸರಿಯಲ್ಲ. ಎರಡರಲ್ಲೂ ಶಕ್ತಿ ಇದೆ. ಆ ಶಕ್ತಿಯ ಪ್ರಕಟೀಕೃತ ರೂಪದಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಈಗ ನಮ್ಮಲ್ಲಿ ಈ ಆಟದ ಸಾಮಾನುಗಳಿರ್ತವೆ, ಮಕ್ಕಳಿಗೆ ವಿಶೇಷವಾಗಿ ಕೊಡುವಂಥ ಆಟದ ಸಾಮಾನುಗಳು. ಎರಡು ರೀತಿ ಆಟದ ಸಾಮಾನು ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಸುಮ್ಮನೆ ಕೂತ್ಕೊಳ್ಳೋಂಥ ಒಂದು ಕೋಳಿ. ಆ ಕೋಳಿಗಳಲ್ಲಿ ಬೇರೆ ಥರ ಬೊಂಬೆ ಬರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಒಂದು ಕೀ ಇರುತ್ತೆ. ಹೀಗೆ ಕೀ ತಿರುಗಿಸಿ ಬಿಟ್ಟರೆ ಸ್ಥಿರವಾಗಿ ನಿಂತಿದ್ದಂತಹ ಕೋಳಿ ನಡೆಯೋಕ್ಕೆ ಶುರು ಮಾಡಿಬಿಡುತ್ತೆ. ನಡೀತಾ ನಡೀತಾ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಎಲ್ಲಿವರೆಗೂ ಕೀ ತಿರುಗಿಸಿರೋವಂಥದ್ದು ಚಾಲನೆಯಲ್ಲಿರುತ್ತೋ ಅಲ್ಲಿವರೆಗೂ ಆ ಕೋಳಿ ಮುಂದಕ್ಕೆ ಹೋಗುತ್ತೆ. ಆಮೇಲೆ ತಿರ್ಗಾ ನಿಂತೋಯ್ತು. ತಿರ್ಗಾ ಇನ್ನೊಂದು ಸತಿ ನಾನು ಅದಕ್ಕೆ ಕೀ ಕೊಟ್ಟರೆ ಆ ಕೋಳಿ ತಿರ್ಗಾ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಸೊ ಹೀಗೆ ಜಡವಾಗಿದ್ದಂತಹ ಕೋಳಿಗೆ ನಾನು ಕೀ ತಿರುಗಿಸೋದ್ರಿಂದ ಏನೋ ಒಂದು ರೀತಿಯ ಚೈತನ್ಯವನ್ನು ಕೊಟ್ಟಂತಾಯಿತು. ಆ ಚೈತನ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಜಡವಾಗಿದ್ದಂತಹ ಕೋಳಿ ನಡೀತು. ಇದು ನಿಲ್ತು, ಕೋಳಿಯು ನಿಲ್ತು. ಸೊ ಅದರೊಳಗೆ ಏನೋ ಒಂದು ಶಕ್ತಿ ಇದೆ. ಜಡವಾದಂತಹ ಕೋಳಿಯ ಬೊಂಬೆಯೇ ಆ ಶಕ್ತಿಗೆ ವಸತಿ. ಅದನ್ನು ನಾನು ಕೈ ತಿರುಗಿಸಿ ಚಾಲನೆಯನ್ನು ನೀಡಿದರೆ ಆ ಶಕ್ತಿಯ ಚೈತನ್ಯ ವ್ಯಕ್ತವಾಗುತ್ತೆ. ಒಂದು ಕಾಲದವರೆಗೂ ಅದು ವ್ಯಕ್ತವಾಗುತ್ತೆ. ಅದು ಕ್ರಮೇಣ ಕ್ಷೀಣಿಸ್ತಾ ನಿಲ್ತು ಅಂತಂದರೆ ತಿರ್ಗಾ ಜಡವಾಯಿತು. ಸೊ ಹಾಗೆ ಜಡ ಜೀವ, ಚಲ ಅಚಲ ಇವೆರಡೂ ಕೂಡ ಒಂದು ರೀತಿಯ ಸಂಬಂಧ ಹೊಂದಿರುವಂತಹ ಶಕ್ತಿಗಳು. ಜಡದಲ್ಲಿಯೇ ಚೈತನ್ಯವನ್ನು ತುಂಬಿಸಬಹುದಾದಂತಹ ಒಂದು ಸಾಧ್ಯತೆ ಇದೆ, ಒಂದು ಪೊಟೆನ್ಷಿಯಲ್ ಇದೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು ಅನ್ನೋದು ಇಲ್ಲಿ ಡಿ ವಿ ಜಿಯವರ ಉದಾಹರಣೆ. ಅದನ್ನೇ ನಮ್ಮ ಒಂದು ನಿತ್ಯದ ಬದುಕಿಗೂ ಕೂಡ ನಾವು ಅನ್ವಯಿಸ್ಕೊಳ್ಳೋದಾದರೆ, ಎಷ್ಟೋ ಸರ್ತಿ ನಾವು ಕೆಲವು ವ್ಯಕ್ತಿಗಳನ್ನು ಇವ್ರು ನಿಷ್ಪ್ರಯೋಜಕರು, ಇವರು ಕೆಲಸಕ್ಕೆ ಬರೆದವರು ಅಂತ ಹಣೆಪಟ್ಟಿ ಕಟ್ಟುವಂಥದ್ದನ್ನು ನೋಡ್ತೀವಿ. ಶಾಲೆಯಲ್ಲಿ ಎಲ್ಲ ಮಕ್ಕಳು ಫಸ್ಟ್ ರ್ಯಾಂಕ್ ಬರಲ್ಲ, ಎಲ್ಲ ಮಕ್ಕಳು ಪಾಸು ಆಗಲ್ಲ. ಸೊ ಒಬ್ಬ ವಿದ್ಯಾರ್ಥಿ ಪಾಸ್ ಆಗಲಿಲ್ಲ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ತುಂಬಿಟ್ಟಿರುತ್ತೆ, ಇವನು ನಿಷ್ಪ್ರಯೋಜಕ, ಇವನು ಪ್ರಯೋಜನ ಇಲ್ಲ, ಇವನು ಯೂಸ್ಲೆಸ್ಸು, ಫೇಲ್ ಆಗ್ತಾ ಇದ್ದಾನೆ ಅಂತ. ಆದರೆ ಅದು ಸರಿಯಾದಂತಹ ಗಣನೆ ಅಲ್ಲ ಅನ್ನೋದನ್ನು ಈ ಕಗ್ಗದ ಮಾತು ನಮಗೆ ನೆನಪಿಸ್ಬೇಕು ಅಂತ ಅನಿಸುತ್ತೆ. ಆ ಸರಿಯಾಗಿ ಕೀ ಕೊಡೋವಂಥ ಶಕ್ತಿ ನನಗೆ ಬಂದಿಲ್ಲ. ಆ ಮೇಷ್ಟ್ರಿಗೆ ಸರಿಯಾಗಿ ಪಾಠ ಮಾಡುವ ಶಕ್ತಿ ಇಲ್ಲದೆ ಇರೋದರಿಂದ ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಕಲಿತಾ ಇಲ್ಲ. ಸೊ ಹಾಗಾಗಿ ಆ ವಿದ್ಯಾರ್ಥಿಯ ಸರಿ ಇಲ್ಲ ಅಂತ ಹೇಳೋದು ತಪ್ಪು. ಜೊತೆಗೆ ಆ ವಿದ್ಯಾರ್ಥಿಯ ಶಕ್ತಿ ಏನಿದೆಯೋ ಅದಕ್ಕನುಗುಣವಾಗಿ ಅವನು ತನ್ನ ಶಕ್ತಿಯನ್ನು ಪ್ರಕಟಣೆ ಮಾಡ್ತಾನೆ. ಪರೀಕ್ಷೆಯಲ್ಲಿ ಬರೆಯೋದು ಒಂದೇ ಶಕ್ತಿ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ಬೇರೆ ರೀತಿಯಲ್ಲಿ ಅವನ ಶಕ್ತಿ ಪ್ರಕಟವಾಗಬಹುದು. ಫೇಲ್ ಆದಂಥ ಎಷ್ಟೋ ವಿದ್ಯಾರ್ಥಿಗಳು ಜೀವನದಲ್ಲಿ ಅದೆಷ್ಟೋ ಸಾಧನೆಯನ್ನು ಮಾಡಿರೋವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆ ನಾವು ಹಣೆಪಟ್ಟಿನ ಕಟ್ಬಿಟ್ಟು ಇವರಲ್ಲಿ ಚೈತನ್ಯ ಇಲ್ಲ ಅಂತ ಅನ್ನೋದು ತಪ್ಪು. ಆ ಚೈತನ್ಯದ ಪ್ರಕಟೀಕರಣಕ್ಕೆ ಪೂರಕವಾದಂಥ ರೀತಿಯಲ್ಲಿ ನಾವು ಅದರಲ್ಲಿ ನಂಬಿಕೆ ಇಟ್ಟಾಗ ಪ್ರತಿಯೊಂದು ವ್ಯಕ್ತಿಯಲ್ಲಿ, ವಸ್ತುವಿನಲ್ಲಿ ಅಗಾಧವಾದಂಥ ಶಕ್ತಿ ಇದೆ, ಆ ಪೊಟೆನ್ಷಿಯಲ್, ಅದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಗಣನೆಗೆ ತಂದುಕೊಂಡಾಗ ಅದರ ಪ್ರಕಟೀಕರಣಕ್ಕೆ ನಾವು ಜಾಗ ಮಾಡಿಕೊಟ್ಟಂತೆ ಆಗತ್ತೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.